ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮೇ 7, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವೆಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಆಧ್ಯಾತ್ಮಿಕ ಗುರು 128 ವರ್ಷದ ಬಾಬಾ ಶಿವಾನಂದ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಯೋಗ ಕ್ಷೇತ್ರದಲ್ಲಿನ ಅವರ ಸಾಧನೆಗಾಗಿ ಯಾವ ವರ್ಷದಲ್ಲಿ ಕೇಂದ್ರ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ ನೀಡಿ ಅವರಿಗೆ ಪುರಸ್ಕಾರ ಮಾಡಿತ್ತು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, 2022. ಹಾಗಾದರೆ ನೀವಿಲ್ಲಿ ಗಮನಿಸಬಹುದು, ಪದ್ಮಶ್ರೀ ಪುರಸ್ಕೃತ ಯೋಗ ಸಾಧಕ ಶಿವಾನಂದ ಇತ್ತೀಚೆಗೆ ನಿಧನರಾಗಿದ್ದಾರೆ. ನೋಡಿ, ಅವರಿಗೆ 128 ವರ್ಷ ವಯಸ್ಸಾಗಿತ್ತು. ಸೊ ಶಿವಾನಂದ ಅವರು ನಿಧನರಾಗಿದ್ದಾರೆ. 2022ರಲ್ಲಿ ಕೇಂದ್ರ ಸರ್ಕಾರ ಗಮನಿಸಿ ಯೋಗ ಕ್ಷೇತ್ರದಲ್ಲಿನ ಅವರ ಸಾಧನೆಗಾಗಿ ಪದ್ಮಶ್ರೀ ಪುರಸ್ಕಾರವನ್ನು ನೀಡಿತ್ತು ಎಂಬುದನ್ನು ಗಮನಿಸಬೇಕು. ಓಕೆ, ಇನ್ನು ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಅಕ್ಷಿಯಂ ಸೀಮೌಂಟ್ ಜ್ವಾಲಾಮುಖಿಯು ಕೆಳಗಿನ ಯಾವ ಸ್ಥಳದಲ್ಲಿ ಇತ್ತೀಚೆಗೆ ಸ್ಫೋಟಗೊಂಡಿದೆ? ನೋಡಿ, ಇದೊಂದು ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಮುಖ್ಯವಾಗಿ ಆವಾಗವಾಗ ಇದು ಸ್ಫೋಟಗೊಳ್ತಾ ಇರುತ್ತೆ. ಸಕ್ರಿಯ ಜ್ವಾಲಾಮುಖಿಗಳು ಯಾವುದೇ ಆಗಿದ್ದರೂ ಎಕ್ಸಾಮಲ್ಲಿ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡಿ, ಅಕ್ಸಿಯಂ ಸೀಮೌಂಟ್ ವೋಲ್ಕನೋ ಪೆಸಿಫಿಕ್ ಸಾಗರದಲ್ಲಿ ಇರತಕ್ಕಂಥ ಒಂದು ಪ್ರಮುಖ ಜ್ವಾಲಾಮುಖಿಯಾಗಿದೆ. ನೋಡಿ, ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಹಾಗಾದರೆ ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಒಂದು ದಶಕದಲ್ಲೇ ಮೊದಲ ಬಾರಿಗೆ, ನೋಡಿ, ಒಂದು ದಶಕದ ಅಂದರೆ 10 ವರ್ಷಗಳಲ್ಲೇ ಮೊದಲ ಬಾರಿಗೆ ಸ್ಫೋಟಗೊಳ್ಳುತ್ತಿರುವ ಅಕ್ಸಿಯಂ ಸೀಮೌಂಟ್ ಜ್ವಾಲಾಮುಖಿಯನ್ನು ವೀಕ್ಷಿಸುತ್ತಿರುವಾಗ ವಿಜ್ಞಾನಿಗಳು ಪ್ರಸ್ತುತ ಹೆಚ್ಚಿನ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಏನಿದು ಅಕ್ಸಿಯಲ್ ಸೀಮೌಂಟ್? ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ಅಮೆರಿಕದ ಒರೆಗಾನ್ ಕರಾವಳಿಯಿಂದ ಸುಮಾರು 300 ಮೈಲುಗಳಷ್ಟು ದೂರದಲ್ಲಿರುವ ನೀರೊಳಗಿನ ಜ್ವಾಲಾಮುಖಿಯಾಗಿದೆ. ನೋಡಿ, ಇದೊಂದು ನೀರೊಳಗಿನ ಜ್ವಾಲಾಮುಖಿಯಾಗಿದೆ. ಒರೆಗಾನ್ ಕರಾವಳಿ, ಸೊ ಎಲ್ಲಿದೆ ಅಂತಕ್ಕಂಥ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ಇದು ಅಮೇರಿಕಾದಲ್ಲಿ ಕಂಡುಬರುತ್ತದೆ. ಓಕೆ, ಸೊ ಇದು ಆಲ್ ಹಾರ್ಜ್ ಕ್ಯಾಲ್ಡೆರಾದಿಂದ ಗುರುತಿಸಲ್ಪಟ್ಟ ಶಿಖರವನ್ನು ಹೊಂದಿರುವ ಗುರಾಣಿ ಜ್ವಾಲಾಮುಖಿಯಾಗಿದೆ. ನೋಡಿ, ಗುರಣಿ ಆಕಾರ, ಗುರಣಿ ನಿಮಗೆ ಗೊತ್ತಿದೆ, ಹಳ್ಳಿ ಕಡೆ ಯೂಸ್ ಮಾಡತಕ್ಕಂಥ ಒಂದು ಪದ ಗುರಾಣಿ ಇರುತ್ತೆ. ಸೊ ಆ ಗುರಾಣಿ ಆಕಾರದಲ್ಲಿ ಇದೆ, ಅದು ತೆಗ್ಗಿನ ಆಕಾರದಲ್ಲಿ. ಈ ಈಶಾನ್ಯ ಪೆಸಿಫಿಕ್ನಲ್ಲಿ ಅತ್ಯಂತ ಸಕ್ರಿಯವಾಗಿರುವ ಜಲಾಂತರ್ಗಾಮಿ ಜ್ವಾಲಾಮುಖಿಯಾಗಿದ್ದು 1998ರಲ್ಲಿ, 2011ರಲ್ಲಿ, 2015ರಲ್ಲಿ ಇದು ಸ್ಫೋಟಗೊಂಡಿತ್ತು. 2015ರ ನಂತರ 2025ರಲ್ಲಿ ಸ್ಫೋಟಗೊಂಡಿದೆ. ಓಕೆ, ಇದು ಸಾಗರ ವೀಕ್ಷಣಾಲಯಗಳ ಉಪಕ್ರಮ ಅಂದರೆ OOIನ ಭಾಗವಾಗಿದೆ ಮತ್ತು ನೆಮೋ ಎಂಬ ವಿಶ್ವದ ಮೊದಲ ನೀರೊಳಗಿನ ಜ್ವಾಲಾಮುಖಿ ವೀಕ್ಷಣಾಲಯವನ್ನು ಇದು ಆಯೋಜಿಸುತ್ತದೆ. ಸೊ ಇಷ್ಟೆಲ್ಲ ಮಾಹಿತಿ ಇದರ ಬಗ್ಗೆ ಇರುವುದರಿಂದಾಗಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟು 3ನೇ ಕ್ವಶನ್ ನೋಡೋಣ. ಭಾರತವು ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಹರಿಯುವ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಬಾಗ್ಲಿಹಾರ್ ಅಣೆಕಟ್ಟಿನ ಮೂಲಕ ನೀರಿನ ಹರಿವನ್ನು ನಿಲ್ಲಿಸಿತು? ಆಪ್ಷನ್ ನಂಬರ್ 4 ಸರಿಯಾಗಿದೆ. ಚಿನಾಬ್ ನದಿಯ ಮೇಲೆ ಇದರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಗಮನಿಸಬಹುದು, ಇಂಡಿಯಾ ಕಟ್ಸ್ ಆಫ್ ವಾಟರ್ ಫ್ಲೋ ಟು ಪಾಕಿಸ್ತಾನ್ ಫ್ರಮ್ ಬಾಗ್ಲಿಹಾರ್ ಡ್ಯಾಮ್ ಇನ್ ದ ವಾಕ್ ಆಫ್ ಪಹಲ್ಗಾಮ್ ಟೆರರ್ ಅಟ್ಯಾಕ್. ಪಹಲ್ಗಾಮ್ ಟೆರರ್ ಅಟ್ಯಾಕ್ನಿಂದಾಗಿ ಭಾರತವು ಬಾಗ್ಲಿಹಾರ್ ಡ್ಯಾಮ್ನಿಂದಾಗಿ ಅಂದರೆ ಚಿನಾಬ್ ನದಿಗೆ ಅಡ್ಡಲಾಗಿ ಈ ಡ್ಯಾಮನ್ನು ನಿರ್ಮಿಸಲಾಗಿದೆ. ಸೊ ಈ ಡ್ಯಾಮ್ನ ತುಂಬಿದ ನಂತರವೇ ಅದು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಸೊ ಅಲ್ಲಿ ಕಟ್ ಮಾಡಿದೆ, ವಾಟರ್ ಹರಿಯುವುದನ್ನೇ ನಿಲ್ಲಿಸಿರ್ತಕ್ಕಂಥದ್ದು. ಇದೀಗ ಚೀನಾ ಮತ್ತು ಅಲ್ಲಿ ಇರತಕ್ಕಂಥ ಅಂದರೆ ಚಿನಾಬ್ ನದಿಯ ಸಂಪೂರ್ಣ ನೀರು ನಿಂತು ಹೋಗಿರತಕ್ಕಂಥದ್ದು ಹೆಚ್ಚಿನ ಅಲ್ಲಿನ ಒಂದು ನದಿಯ ಬತ್ತುವಿಕೆ ಕಾರಣವಾಗಿದೆ. ಅಂದರೆ ಮುಖ್ಯವಾಗಿ ನದಿ ನೀರೇ ಇಲ್ಲ, ಆರಾಮಾಗಿ ಜನರು ಓಡಾಡ್ತಿದ್ದಾರೆ. ಸೊ ಅಷ್ಟು ದೊಡ್ಡದಾಗಿರತಕ್ಕಂಥ ಒಂದು ಅಣೆಕಟ್ಟು ಬಾಗ್ಲಿಯಾರ್. ಓಕೆ, ನೋಡಿ, ಮಹತ್ವದ ಕ್ರಮವೊಂದರಲ್ಲೇ ಭಾರತವು ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಹರಿಯುವ ಚಿನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಬಾಗ್ಲಿಹಾರ್ ಅಣೆಕಟ್ಟಿನ ಮೂಲಕ ನೀರಿನ ಹರಿವನ್ನು ನಿಲ್ಲಿಸಿತ್ತು.
ಬಾಗ್ಲಿಹಾರ್ ಅಣೆಕಟ್ಟು ಬಗ್ಗೆ ನಾವು ನೋಡೋದಾದರೆ, ಬಾಗ್ಲಿಹಾರ್ ಅಣೆಕಟ್ಟು ಅಥವಾ ಬಾಗ್ಲಿಹಾರ್ ಜಲವಿದ್ಯುತ್ ಯೋಜನೆ ಎಂದು ಕರೆಯಲ್ಪಡುವ ಇದು ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯ ಚಿನಾಬ್ ನದಿಯ ಮೇಲೆ ಹರಿಯುವ ವಿದ್ಯುತ್ ಯೋಜನೆಯಾಗಿದೆ. ಹಾಗಾದರೆ ನೋಡಿ, ಬಾಗ್ಲಿಹಾರ್ ಜಲವಿದ್ಯುತ್ ಯೋಜನೆ ಅಥವಾ ಅಣೆಕಟ್ಟು ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತ ಕೇಳಿದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಎಂಬುದನ್ನು ಗಮನಿಸಬೇಕು. ಹಾಗಾದರೆ ಇದು ಟೋಟಲಾಗಿ 140.5 ಮೀಟರ್ ಎತ್ತರವಾಗಿದ್ದು 363 ಮೀಟರ್ ಉದ್ದದ ಕಾಂಕ್ರೀಟ್ ಗುರುತ್ವಾಕರ್ಷಣೆಯ ಅಣೆಕಟ್ಟನ್ನು ಒಳಗೊಂಡಿದೆ. ನೋಡಿ, ಇದು ಗುರುತ್ವಾಕರ್ಷಣೆಯ ಅಣೆಕಟ್ಟನ್ನು ಹೊಂದಿರತಕ್ಕಂಥದ್ದು. ಇದು ಒಟ್ಟು 1.9 ಮಿಲಿಯನ್ ನೋಡಿ ಮಿಲಿಟರಿ ಕ್ಯೂಬ್ ಒಂದು ಪರಿಮಾಣವನ್ನು ಹೊಂದಿದೆ. ನೋಡಿ ಎಷ್ಟು ಪರಿಮಾಣವನ್ನು ಹೊಂದಿದೆ ಅಂದರೆ ಗಮನಿಸಬಹುದು. 1.9 ಮಿಲಿಯನ್ ಕ್ಯೂಬ್ ಕ್ಯೂಬ್ ಪರಿಣಾಮವನ್ನು ಅಷ್ಟು ನೀರನ್ನು ಹಿಡಿಯುವ ಸಾಮರ್ಥ್ಯವನ್ನು ಹೊಂದಿದೆ. ಯಾಕಂದರೆ ಇದು 144.5 ಮೀಟರ್ ಎತ್ತರವಾಗಿದೆ, 363 ಮೀಟರ್ ಉದ್ದದ ಕಾಂಕ್ರೀಟ್ ಹೊಂದಿರತಕ್ಕಂಥದ್ದು. ಟೋಟಲಾಗಿ ಇದು 475 ಮಿಲಿಯನ್ ಕ್ಯೂಬ್ ಸಾಮರ್ಥ್ಯದ ಜಲಾಶಯವನ್ನು ಸೃಷ್ಟಿಸುತ್ತದೆ. ಹಾಗಾದರೆ ಚಿನಾಬ್ ನದಿಯ ಬಗ್ಗೆ ನಾವು ನೋಡೋದಾದರೆ, ಚಿನಾಬ್ ನದಿಯ ಅರ್ಥ ಚಂದ್ರ, ಚಾನ್ ಮತ್ತು ನದಿ, ಎ ಬಿ ಅಂತ ಕರೀತಾರೆ. ಸೊ ಇದು ಭಾರತ ಮತ್ತು ಪಾಕಿಸ್ತಾನದ ಪ್ರಮುಖ ನದಿಯಾಗಿದೆ. ಇದು ಸಿಂಧೂ ನದಿಯ ಉಪನದಿ. ಮೂಲ ಇದು ಹಿಮಾಚಲ ಪ್ರದೇಶದ ಲಾಹೋಲ್ ಮತ್ತು ಸ್ಪಿತಿ ಜಿಲ್ಲೆಗಳ ಮೇಲಿನ ಹಿಮಾಲಯದ ತಂಡಿಯಲ್ಲಿ ಚಂದ್ರ ಮತ್ತು ಭಾಗ ಎಂಬ 2 ಹೊಳೆಗಳ ಸಂಗಮದಿಂದ ರೂಪುಗೊಳ್ಳುತ್ತದೆ. ನೋಡಿ, ಚಂದ್ರ ಮತ್ತು ಭಾಗ ಎಂಬತಕ್ಕಂಥ ಅಂದರೆ ಮುಖ್ಯವಾಗಿ 2 ಹೊಳೆಗಳು ಇವು. ಸಣ್ಣದಾಗಿರ್ತಕ್ಕಂಥ ಒಂದು ಕರಾವಳಿ ಹೊಳೆ ಅಂತ ಕರೀತಾರೆ, ಹೊಳೆಗಳು. ಆ ಹೊಳೆ ಮುಂದೆ ಲಾಹೋಲ್ ಮತ್ತು ಸ್ಪಿತಿ ಜಿಲ್ಲೆಗಳಲ್ಲೇ ಚಲಿಸುವಾಗ ಇದೇ ಚಿನಾಬ್ ನದಿಯಾಗಿ ಮುಂದೆ ಹರಿತಕ್ಕಂಥದ್ದು. ಅದು ಹಿಮಾಚಲ ಪ್ರದೇಶದಲ್ಲಿ ಹುಟ್ಟುತ್ತದೆ, ನೆನಪಿರಬೇಕು. ಇನ್ನು ಚಿನಾಬ್ ನದಿಗೆ ಕೆಲವು ಉಪನದಿಗಳಿದ್ದಾವೆ. ಆ ಉಪನದಿಗಳು ನೋಡಿ, ಮಿಯಾರ್ ನಲ್ಲ, ಸೋಹಾಲ್, ತಿರೂಟ್, ಬೂಟ್ ನಲ್ಲ, ಮುರುಸುದರ್, ಲಿದ್ರಾರಿ ಎಂಬತಕ್ಕಂಥವು ಉಪನದಿಗಳು. ಸೊ ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ಭಾರತದ ಸ್ವಾಮಿತ್ವ ಯೋಜನೆಯು ಅಮೆರಿಕದ ರಾಜಧಾನಿಯಲ್ಲಿ ಪ್ರಾರಂಭವಾಗುವ ವಿಶ್ವ ಬ್ಯಾಂಕ್ ಭೂ ಸಮ್ಮೇಳನದಲ್ಲಿ ಜಾಗತಿಕ ಗಮನ ಸೆಳೆಯಲಿದೆ. ನೋಡಿ, 2025ನೇ ಸಾಲಿನ ವಿಶ್ವ ಬ್ಯಾಂಕ್ ಭೂ ಸಮ್ಮೇಳನ ಅಥವಾ ನೋಡಿ ವರ್ಲ್ಡ್ ಬ್ಯಾಂಕ್ ಲ್ಯಾಂಡ್ ಕಾನ್ಫರೆನ್ಸ್ ಅಥವಾ ಭೂ ಸಮ್ಮಿಟ್ ಅಂತಲೂ ಕೂಡ ಕನ್ನಡದಲ್ಲೇ ಕರೀತಾರೆ ಡೈರೆಕ್ಟಾಗಿ. ಸೊ ಈ ಸಮ್ಮಿಟ್ ಇದೀಗ ಅಮೆರಿಕದ ರಾಜಧಾನಿಯಲ್ಲಿ ಆರಂಭಗೊಳ್ತಾ ಇದೆ. ಸೊ ಈ ಸಮ್ಮೇಳನದಲ್ಲಿ ಭಾರತದ ಸ್ವಾಮಿತ್ವ ಯೋಜನೆ ಗಮನ ಸೆಳೀತಾ ಇದೆ. ಹಾಗಾದರೆ ಈ ಸ್ವಾಮಿತ್ವ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ತಿಳಿಸಿ. ನೋಡಿ, ಯಾವುದು ಸರಿಯಾಗಿದೆ ಹಾಗಾದರೆ? 1ನೇದೇ ಸರಿಯಾಗಿದೆ. ಇದು ಗ್ರಾಮೀಣ ಜನರಿಗೆ ತಮ್ಮ ವಸತಿ ಆಸ್ತಿಗಳನ್ನು ದಾಖಲಿಸುವ ಹಕ್ಕನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ನೋಡಿ, ಗ್ರಾಮೀಣ ಜನರಿಗೆ ಮುಖ್ಯವಾಗಿ ಗಮನಿಸಬಹುದು, ಅವರು ವಾಸಸ್ಥಳ ಏನು ಅವರ ಆಸ್ತಿ ಇರುತ್ತಲ್ಲ, ವಾಸಸ್ಥಳದ ಆಸ್ತಿಯ ದಾಖಲಾತಿಯ ಹಕ್ಕು ಪ್ರಮಾಣ ಪತ್ರವನ್ನು ವಿತರಿಸುವ ಒಂದು ಪ್ರಮುಖ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆಯೇ ಸ್ವಾಮಿತ್ವ ಯೋಜನೆ. ಇದನ್ನು ನಿಮಗೆ ದಾಖಲಾತಿ ವಿತರಿಸುವ ಯೋಜನೆ ಆಗಿರ್ಬೋದು, ನಿಮಗೆ ಡೈರೆಕ್ಟಾಗಿ ಬೇರೆ ಬೇರೆ ರೀತಿಯಾಗಿ ಕ್ವಶನ್ ಕೇಳ್ಬೋದು ಇದನ್ನು. ಸೊ ಇದೊಂದು ವಸತಿಗೆ ಸಂಬಂಧಪಟ್ಟಿದೆ, ಗಮನಿಸ್ಬೋದು. ಮನೆಗಳಿಗೆ ವಸತಿ ಆಗಿರ್ಬೋದು, ತಮ್ಮ ಆಸ್ತಿ ಆಗಿರ್ಬೋದು, ಇದಕ್ಕೆ ಮೂಲ ದಾಖಲಾತಿಯನ್ನು ಹಕ್ಕನ್ನು ನೀಡತಕ್ಕಂಥ ವ್ಯವಸ್ಥೆ ಮಾಡುತ್ತದೆ. ನೋಡಿ, ದ ಎಕನಾಮಿಕ್ಸ್ ಟೈಮ್ಸ್ ಪೇಪರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇಂಡಿಯಾಸ್ ಟು ಶೋಕೇಸ್ ಸ್ವಾಮಿತ್ವ ಸ್ಕೀಮ್ ಅಟ್ ವರ್ಲ್ಡ್ ಬ್ಯಾಂಕ್ ಲ್ಯಾಂಡ್ ಕಾನ್ಫರೆನ್ಸ್. ವರ್ಲ್ಡ್ ಬ್ಯಾಂಕ್ ಲ್ಯಾಂಡ್ ಕಾನ್ಫರೆನ್ಸ್ ಈ ವರ್ಷ ಅಮೇರಿಕಾದಲ್ಲಿ ಜರುಗ್ತಾ ಇದೆ. ಸೊ ಎಲ್ಲಿ US ಕ್ಯಾಪಿಟಲಲ್ಲಿ ನಡೀತಾ ಇರತಕ್ಕಂಥದ್ದು. ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಏನಿದು ಸ್ವಾಮಿತ್ವ ಯೋಜನೆ? ಸ್ವಾಮಿತ್ವ ನೋಡಿ, ಗ್ರಾಮ ಪ್ರದೇಶದಲ್ಲಿ ಸುಧಾರಿತ ತಂತ್ರಜ್ಞಾನದೊಂದಿಗೆ ಗ್ರಾಮಗಳ ಸಮೀಕ್ಷೆ ಮತ್ತು ನಕ್ಷೆ ರಚನೆ ಎಂಬುದು ಸ್ವಾಮಿತ್ವ ಎಂಬುದರ ಫುಲ್ ಫಾರ್ಮ್. ನೋಡಿ, ಸ್ವಾಮಿತ್ವದ ಫುಲ್ ಫಾರ್ಮ್ ಏನು? ಸರ್ವೆ ಆಫ್ ವಿಲೇಜಸ್ ಆ್ಯಂಡ್ ಮ್ಯಾಪಿಂಗ್ ವಿತ್
ಇಂಪ್ರೂವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾ. ಸೊ ಈ ಸ್ವಾಮಿತ್ವವನ್ನು 2020ರಲ್ಲಿ ಪ್ರಾರಂಭಿಸಲಾದ ಕೇಂದ್ರ ವಲಯದ ಒಂದು ಯೋಜನೆ. ನೋಡಿ, ಕೇಂದ್ರ ವಲಯದ ಯೋಜನೆ 2020ರಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಗ್ರಾಮೀಣ ಜನರು ತಮ್ಮ ಆಸ್ತಿಯನ್ನು ಆರ್ಥಿಕ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವಂತೆ ತಮ್ಮ ವಸತಿ ಆಸ್ತಿಗಳನ್ನು ದಾಖಲಿಸುವ ಹಕ್ಕನ್ನು ಒದಗಿಸುವುದು ಇದರ ಗುರಿಯಾಗಿದೆ. ಈ ಯೋಜನೆಯು ಡ್ರೋನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಗ್ರಾಮೀಣ ಜನವಸತಿ ಪ್ರದೇಶಗಳಲ್ಲಿನ ಭೂಪ್ರದೇಶಗಳ ಸಮೀಕ್ಷೆಗಾಗಿ ಉದ್ದೇಶಿಸಲಾಗಿದೆ. ಡ್ರೋನ್ ಬಳಸ್ತಾ ಇದೆ. ಓಕೆ, ಇದರ ನೋಡಲ್ ಸಚಿವಾಲಯ ಅಥವಾ ಏಜೆನ್ಸಿ ಯಾವುದು? ಪಂಚಾಯತ್ ರಾಜ್ ಸಚಿವಾಲಯ ಈ ಯೋಜನೆಯ ಅನುಷ್ಠಾನಕ್ಕೆ ನೋಡಲ್ ಸಚಿವಾಲಯ. ನೋಡಿ, ಪಂಚಾಯತ್ ರಾಜ್ ಸಚಿವಾಲಯ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಈ ಸ್ವಾಮಿತ್ವ ಯೋಜನೆಯ ನೋಡಲ್ ಅಥವಾ ಅನುಷ್ಠಾನದ ಒಂದು ಸಚಿವಾಲಯವಾಗಿದೆ. ಮುಖ್ಯವಾಗಿ ರಾಜ್ಯಗಳಲ್ಲಿ ಕಂದಾಯ ಇಲಾಖೆ ಅಥವಾ ಭೂ ದಾಖಲೆಗಳ ಇಲಾಖೆಯು ನೋಡಲ್ ಇಲಾಖೆಯಾಗಿರುತ್ತದೆ. ನೋಡಿ, ಗಮನಿಸಬಹುದು, ಕೇಂದ್ರದಲ್ಲಿ ಪಂಚಾಯತ್ ರಾಜ್, ರಾಜ್ಯಗಳಲ್ಲೂ ಕೂಡ ಪಂಚಾಯತ್ ರಾಜ್ ಸ್ವಲ್ಪ ಕೆಲಸ ಮಾಡಿದರೆ, ರಾಜ್ಯಗಳಲ್ಲಿ ಮುಖ್ಯವಾಗಿ ಕಂದಾಯ ಇಲಾಖೆಯಾಗಿರ್ಬೋದು ಅಥವಾ ಭೂ ದಾಖಲೆಗಳ ಇಲಾಖೆ ಏನಿದೆ ಇದು ನೋಡಲ್ ಇಲಾಖೆಯಾಗಿರುತ್ತದೆ. ರಾಜ್ಯ ಪಂಚಾಯತ್ ರಾಜ್ ಇಲಾಖೆಯ ಬೆಂಬಲದೊಂದಿಗೆ ಯೋಜನೆಯನ್ನು ಕಂದಾಯ ಇಲಾಖೆ ಮತ್ತು ಭೂ ದಾಖಲೆಗಳ ಇಲಾಖೆಗಳು ನಿರ್ವಹಿಸುತ್ತವೆ. ಇದಕ್ಕೆ ಅನುಷ್ಠಾನಕ್ಕೆ ಸರ್ವೆ ಆಫ್ ಇಂಡಿಯಾ, ನೋಡಿ, ಸರ್ವೆ ಆಫ್ ಇಂಡಿಯಾ ತಂತ್ರಜ್ಞಾನ ಪಾಲುದಾರನಾಗಿದ್ದಾನೆ, ಇದು ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಂದರೆ ICAR DRR ಧನ್ 100 ಕಮಲ ಮತ್ತು 1010 MTU 1010. ನೋಡಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. DRR ಧನ್ 100 ಕಮಲ ಆ್ಯಂಡ್ 1010 MTU 1010 ಎಂಬ ಕೆಳಗಿನ ಯಾವ ಹೆಸರಿನ, ನೋಡಿ, ಕೆಳಗಿನ ಯಾವ ವಿಧದ ತಳೀಯ ಪ್ರಭೇದಗಳನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ಸ್ ಆಗುತ್ತೆ. ಇವೆರಡು ಭತ್ತದ ಅತ್ಯಂತ ಒಂದು ಮಾಡಿಫೈ ಅಂದರೆ ಜಿನೋಮ್ ಆಧಾರಿತ ಒಂದು ತಳಿಗಳಾಗಿವೆ. ಅತ್ಯಂತ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯದೊಂದಿಗೆ ಇವು ಭಾರತದಲ್ಲಿ ಇದೀಗ ರಿಲೀಸ್ ಆಗ್ತಾ ಇದ್ದಾವೆ. ಸೊ ICMR ಇವುಗಳನ್ನು ಲಾಂಚ್ ಮಾಡ್ತಾ ಇದೆ. ನೋಡಿ, ICAR ಟು ಲಾಂಚ್ 2 ಜಿನೋಮ್ ಎಡಿಟೆಡ್ ರೈಸ್ ವೆರೈಟೀಸ್. ನೋಡಿ, ಇದು ಫಸ್ಟ್ ಎವರ್ ಸಚ್ ಅಚೀವ್ಮೆಂಟ್ ಆಗಿದೆ. ಸೊ ಇವು ಮುಖ್ಯವಾಗಿ ಗಮನಿಸಬಹುದು, ಜಿನೋಮ್ ಆಧಾರಿತವಾಗಿರತಕ್ಕಂಥ ಒಂದು ಪ್ರಮುಖ ಟೆಕ್ನಾಲಜಿಯಿಂದಾಗಿ ಅಭಿವೃದ್ಧಿಪಡಿಸಲಾಗಿದೆ ಭತ್ತದ ತಳಿಗಳಾಗಿವೆ. ಓಕೆ, ಸೊ ಅದರ ಹೆಸರು ನಾನು ಹೇಳಿದಂತೆ ಹೊಸ ಜಿನೋಮ್ ಅಕ್ಕಿ ಪ್ರಭೇದಗಳು. ನೋಡಿ, DRR ಧನ್ 100 ಕಮಲ. ಸೊ ಇವು ನೋಡಿ ಅಧಿಕ ಇಳುವರಿ ನೀಡುವ ಹಸಿರು ಭತ್ತದ ಸಾಂಬಾ ಮಸೂರಿಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಸಾಂಬಾ ಮಸೂರಿ, ಮಹಸೂರಿ ಅಂತ ಕರೀತಾರೆ. ಸಾಂಬಾ ಮಹಸೂರಿ ಅಂತ ಕರೀತಾರೆ. ಸಾಂಬಾ ಮಹಸೂರಿಯಿಂದ ಅಭಿವೃದ್ಧಿಪಡಿಸಲಾಗಿರತಕ್ಕಂಥದ್ದು DRR ಧನ್ 100 ಕಮಲ ಎಂಬುದು. ಇನ್ನು 2ನೇ ವಿಧವನ್ನು ಮಹಾರಾಷ್ಟ್ರದ ತಂತ್ರಜ್ಞಾನ ವಿಶ್ವವಿದ್ಯಾಲಯ ಸೊ 1010 ದಿಂದ ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ದೇಶಾದ್ಯಂತ ರೈತರು ವ್ಯಾಪಕವಾಗಿ ಬಳಸುತ್ತಾರೆ. ಓಕೆ, ICAR ಅಂದರೆ ಗಮನಿಸಬಹುದು, ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಇಲಾಖೆ ಅಂದರೆ DARE ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸ್ವಾಯತ್ತ ಸಂಸ್ಥೆಯಾಗಿದೆ. ಹಿಂದೆ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಎಂದು ಕರೆಯಲ್ಪಡುವ ಇದನ್ನು ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ನ ವರದಿಯ ಅನುಸಾರವಾಗಿ 1860ರ ಸೊಸೈಟೀಸ್ ನೋಂದಣಿ ಕಾಯ್ದೆಯ ಅಡಿಯಲ್ಲಿ ನೋಂದಾಯಿತ ಸೊಸೈಟಿಯಾಗಿ ಜುಲೈ 16, 1929ರಂದು ಸ್ಥಾಪಿಸಲಾಯಿತು. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಭಾರತ ಸರ್ಕಾರವು ಕೆಳಗಿನ ಯಾವ ಸ್ಥಳದಲ್ಲಿ IITಗಳು ಮತ್ತು IIMಗಳ ಮಾದರಿಯಲ್ಲಿ ಭಾರತದ ಮೊಟ್ಟಮೊದಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ, ನೋಡಿ, IICT ಸ್ಥಾಪನೆಯನ್ನು ಘೋಷಣೆ ಮಾಡಿದೆ?
ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಕ್ವಶನ್ ಇದು. ಸೊ IICT ಏನಿದೆ ಇದು IITಗಳು ಮತ್ತು IIMಗಳ ಮಾದರಿಯಲ್ಲಿ ತಯಾರಿಸಿರ್ತಕ್ಕಂಥದ್ದು. IIT ಗೊತ್ತು ನೀವೇ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದರ ಮಾದರಿಯಲ್ಲಿ IICT ಜಾರಿಗೆ ಬರ್ತಾ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ ಅಂತ ಕರೀತಾರೆ ಇದು. ಸೊ ಎಲ್ಲಿ ಸ್ಥಾಪನೆ ಆಗ್ತಾ ಇದೆ, ಕೇಂದ್ರ ಸರ್ಕಾರ ಎಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದೆ ಅಂತ ಕೇಳಿದ್ರೆ ಮುಂಬೈ. ಮೋಸ್ಟ್ ಇಂಪಾರ್ಟೆಂಟು ನೋಡಿ, ದ ಟೈಮ್ಸ್ ಆಫ್ ಇಂಡಿಯಾ ಮತ್ತು ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಈ ಮಾಹಿತಿ ಕೊಟ್ಟಿದ್ದಾರೆ. ಇಂಡಿಯಾ ಇನ್ವೈಲ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ ಟು ಎಂಪವರ್ ಯೂತ್ ಇನ್ ಡಿಜಿಟಲ್ ಎಕಾನಮಿಗಾಗಿ ಇದನ್ನು ಲಾಂಚ್ ಮಾಡ್ತಾ ಇದ್ದಾವೆ, ಗಮನಿಸಿ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ ಭಾರತದ ಮೊದಲ ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್, ಕಾಮಿಕ್ಸ್ ಮತ್ತು ಎಕ್ಸ್ಟೆಂಡೆಡ್ ರಿಯಾಲಿಟಿ AVGCXR ಅಂತ ಕರೀತಾರೆ. ಇದಕ್ಕಾಗಿ ಮೀಸಲಾದ ಸಂಸ್ಥೆಯಾಗಿದ್ದು ಮುಂಬೈನಲ್ಲಿ ರಾಷ್ಟ್ರೀಯ ಶ್ರೇಷ್ಠತಾ ಕೇಂದ್ರವಾಗಿ ಇದೀಗ ಸ್ಥಾಪನೆಗೊಳ್ಳುತ್ತಾ ಇದೆ. ಓಕೆ, IICTಯು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳು ಅಂದರೆ IITಗಳು ಮತ್ತು ಭಾರತೀಯ ನಿರ್ವಹಣಾ ಸಂಸ್ಥೆಗಳು IIMಗಳು ಮಾದರಿಯಲ್ಲಿ ರೂಪುಗೊಂಡಿತ್ತು. ಸೃಜನಶೀಲ ತಂತ್ರಜ್ಞಾನ, ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಹೊಸ ಮಾನದಂಡಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಓಕೆ ನೋಡಿ, PDF ಅವೈಲೇಬಲ್ ಇದೆ ಸ್ನೇಹಿತರೆ, ಏಪ್ರಿಲ್ ಮಂತ್ದು. ಸೊ ಬೇಕಾದಂಥವರು ನೀವು ಪರ್ಚೇಸ್ ಮಾಡ್ಬೋದು. ಪರ್ ಮಂತ್ PDF 30 ರೂಪೀಸ್ ಆಗಿದ್ದು, ನೀವು PDF ಬೇಕಾದಂಥವರು 7411979005 ಈ ನಂಬರಿಗೆ ವಾಟ್ಸಪ್ ಮಾಡುವುದರ ಮೂಲಕ, ಅಂದರೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡುವುದರ ಮೂಲಕ PDF ಪರ್ಚೇಸ್ ಮಾಡ್ಬೋದು. ಇಲ್ಲೇನು ಕ್ಲಾಸ್ ಮಾಡ್ತಾ ಇದ್ದಾನಲ್ಲ, ಇದೇ ರೀತಿಯಾಗಿ ಇಷ್ಟೇ ಕ್ವಶನ್ಗಳು ಹಿಂಗೆ ಮತ್ತು ಹೆಚ್ಚಿನ ಕ್ವಶನ್ಗಳನ್ನು ಅಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಡೇ ವೈಸ್ ಕೂಡ ಆ ಡೇದೇನಿರುತ್ತೆ ಸಂಪೂರ್ಣವಾಗಿರತಕ್ಕಂಥ PDF ಒಂದು ಮಂತಿಗೆ ಒಂದು ಕ್ರಿಯೇಟ್ ಮಾಡಿ 30 ರೂಪೀಸ್ನಂಗೆ ನಾನು ಕೊಡ್ತಾ ಇರ್ತೀನಿ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಏನು ಕ್ಲಾಸ್ ಮಾಡ್ತಾ ಇದ್ದೀನಿ ಇದೇ ಥರ PDF ಇರುತ್ತೆ. ಸೊ ಆನ್ಲೈನಲ್ಲಿ ನಿಮಗೆ PDF ಲಭ್ಯವಿದೆ. ಬೇಕಾದಂಥವರು ಈಗ ಹೇಳಿದಂಥ ನಂಬರಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡುವುದರ ಮೂಲಕ PDF ಪರ್ಚೇಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.